ನಮಸ್ಕಾರ. ಫಸ್ಟ್ ಕನ್ನಡದ ಇದು ಸುದ್ದಿ ಅಂದ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಗೆಳೆಯರೆ, ನೀವು ಇತ್ತೀಚೆಗೆ ಪೆಟ್ರೋಲ್ ಬಂಕಿಗೆ ಹೋದಾಗ ಅಲ್ಲಿ ಪೆಟ್ರೋಲ್ ಹಾಕುವ ಮಿಷಿನ್ ಮೇಲೆ ಸಣ್ಣದಾಗಿ E20 ಅಂತ ಬರೆದಿರೋದನ್ನ ಗಮನಿಸಿದ್ದೀರಾ? ಬಹುಶಃ ನೀವು ಅಷ್ಟಾಗಿ ತಲೆ ಕೆಡಿಸಿಕೊಂಡಿಲ್ಲ. ನಾವು ಪ್ರತಿ ಲೀಟರ್ಗೆ 110 ರೂಪಾಯಿಗಿಂತ ಹೆಚ್ಚು ದುಡ್ಡು ಕೊಡ್ತೀವಿ, ಪೆಟ್ರೋಲ್ ಹಾಕಿಸ್ತೀವಿ, ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾನೆ ಇರ್ತೀವಿ. ಆದರೆ ನಿಮಗೊಂದು ಶಾಕಿಂಗ್ ಸತ್ಯ ಗೊತ್ತಾ? ನೀವು 100 ರೂಪಾಯಿ ಕೊಟ್ಟು ಹಾಕಿಸ್ತಾ ಇರೋದು 100% ಪೆಟ್ರೋಲ್ ಅಲ್ವೇ ಅಲ್ಲ. ಅದರಲ್ಲಿ 80% ಮಾತ್ರ ಪೆಟ್ರೋಲ್ ಇದೆ. ಇನ್ನುಳಿದ 20% ಎಥನಾಲ್ ಅನ್ನೋ ಕೆಮಿಕಲ್, ಆಲ್ಕೋಹಾಲ್. ಸರ್ಕಾರ ಇದನ್ನ ಹಸಿರು ಇಂಧನ, ಗ್ರೀನ್ ರೆವಲ್ಯೂಷನ್ ಅಂತ ದೊಡ್ಡದಾಗಿ ಪ್ರಮೋಟ್ ಮಾಡ್ತಾ ಇದೆ. ಇದರಿಂದ ನಮ್ಮ ದೇಶದ ಹಣ ಉಳಿಯುತ್ತೆ, ಪರಿಸರ ಉಳಿಯುತ್ತೆ ಅಂತ ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಗ್ರೌಂಡ್ ರಿಯಾಲಿಟಿ ಏನು ಗೊತ್ತಾ? ಈ E20 ಪೆಟ್ರೋಲ್ ನಿಮ್ಮ ಪ್ರೀತಿಯ ಬೈಕ್ ಅಥವಾ ಕಾರಿನ ಇಂಜಿನ್ ಅನ್ನ ಸೈಲೆಂಟ್ ಆಗಿ ಕೊಲ್ಲುತ್ತಿದೆ. ಅಷ್ಟೇ ಅಲ್ಲ, ಪರಿಸರ ಉಳಿಸುವ ಹೆಸರಲ್ಲಿ ಇದೇ ಪಾಲಿಸಿ ಪ್ರಕೃತಿಯನ್ನೇ ಸರ್ವನಾಶ ಮಾಡ್ತಾ ಇದೆ. ಇವೆಲ್ಲದರ ಜೊತೆಗೆ ಇದೊಂದು ಕೇವಲ ಪರಿಸರ ಕಾಳಜಿಯ ಪಾಲಿಸಿ ಅಲ್ಲ, ಬದಲಾಗಿ ಮಹಾರಾಷ್ಟ್ರದ ಬಲಿಷ್ಠ ಸಕ್ಕರೆ ಲಾಬಿ ಮತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಕುಟುಂಬದ ವ್ಯವಹಾರಗಳಿಗೆ ಕೋಟಿ ಕೋಟಿ ಲಾಭ ಮಾಡಿಕೊಡುವ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನೋ ಗಂಭೀರ ಆರೋಪಗಳು ಇವೆ. ನಮಗೆ ಬೇರೆ ಯಾವುದೇ ಪರ್ಯಾಯ ಆಯ್ಕೆಯನ್ನು ಕೊಡದೆ ಬಲವಂತವಾಗಿ ನಮ್ಮ ಮೇಲೆ ಈ E20 ಪೆಟ್ರೋಲ್ ಅನ್ನ ಯಾಕೆ ಹೇರಲಾಗುತ್ತಿದೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಈ E20 ಪೆಟ್ರೋಲ್ ಹಿಂದಿರುವ ಅಸಲಿ ಆಟ, ಭ್ರಷ್ಟಾಚಾರ ಮತ್ತು ನಮ್ಮ ಜೇಬಿಗೆ ಬೀಳುತ್ತಿರುವ ಕನ್ನದ ಬಗ್ಗೆ ಕಂಪ್ಲೀಟ್ ಆಗಿ ಫ್ಯಾಕ್ಟ್ಸ್ ಮತ್ತು ರಿಪೋರ್ಟ್ಗಳ ಸಮೇತ ಪೋಸ್ಟ್ ಮಾರ್ಟಮ್ ಮಾಡೋಣ. ತಾಂತ್ರಿಕ ಅನಾಹುತ, ಇಂಜಿನ್ ಹಾಳಾಗುವಿಕೆ. ಮೊದಲನೇದಾಗಿ ಈ E20 ಪೆಟ್ರೋಲ್ ನಿಮ್ಮ ಗಾಡಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಸೈನ್ಸ್ ಪ್ರಕಾರ ಅರ್ಥ ಮಾಡಿಕೊಳ್ಳೋಣ. ಎಥನಾಲ್ ಅನ್ನೋದು ಕಬ್ಬಿನಿಂದ ಅಥವಾ ಧಾನ್ಯಗಳಿಂದ ತಯಾರಿಸುವ ಆಲ್ಕೋಹಾಲ್. ಈ ಎಥನಾಲ್ಗೆ ಒಂದು ಕೆಟ್ಟ ಗುಣ ಇದೆ. ವಿಜ್ಞಾನದ ಭಾಷೆಯಲ್ಲಿ ಅದನ್ನ ಹೈಗ್ರೋಸ್ಕೋಪಿಕ್ ಅಂತಾರೆ. ಅಂದ್ರೆ ಗಾಳಿಯಲ್ಲಿರುವ ತೇವಾಂಶ ಅಥವಾ ನೀರಾವಿಯನ್ನ ಇದು ಕಾಂತದಂತೆ ತನ್ನೆಡೆಗೆ ಎಳೆದುಕೊಳ್ಳುತ್ತದೆ. ನೀವು ಬಂಕ್ನಿಂದ E20 ಪೆಟ್ರೋಲ್ ಹಾಕಿಸಿ ಗಾಡಿಯನ್ನ 1 ವಾರ ಅಥವಾ 15 ದಿನ ಸುಮ್ಮನೆ ನಿಲ್ಲಿಸಿದರೆ ಸಾಕು. ಆ ಪೆಟ್ರೋಲ್ನಲ್ಲಿರುವ ಎಥನಾಲ್ ಗಾಳಿಯಲ್ಲಿನ ತೇವಾಂಶವನ್ನು ಹೀರಿಕೊಂಡು ಪೆಟ್ರೋಲ್ನಿಂದ ಬೇರ್ಪಟ್ಟು ನೀರಿನ ರೂಪದಲ್ಲಿ ಟ್ಯಾಂಕ್ನ ತಳ ಸೇರುತ್ತೆ. ನೀರು ಮತ್ತು ಎಂಜಿನ್ಗೆ ಆಗಿ ಬರಲ್ಲ ಅನ್ನೋದು ಸಣ್ಣ ಮಗುವಿಗೂ ಗೊತ್ತು. ಈ ನೀರು ನಿಮ್ಮ ಗಾಡಿಯ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ತುಕ್ಕು ಅಂದ್ರೆ ರಸ್ಟ್ ಹಿಡಿಯುವಂತೆ ಮಾಡುತ್ತೆ. ಆ ತುಕ್ಕು ಮತ್ತು ನೀರು ಫ್ಯೂಯಲ್ ಪಂಪ್ ಇಂಜೆಕ್ಟರ್ಗಳ ಮೂಲಕ ಎಂಜಿನ್ ಒಳಗೆ ಹೋದ್ರೆ ಎಂಜಿನ್ ನಾಕ್ ಆಗಲು ಶುರುವಾಗುತ್ತೆ. ಇನ್ನು 2023ಕ್ಕೂ ಮುಂಚೆ ಬಂದಿರುವ ಯಾವುದೇ BS4 ಅಥವಾ ಹಳೆಯ ವಾಹನಗಳು ಈ E20 ಪೆಟ್ರೋಲ್ಗೆ ಡಿಸೈನ್ ಆದದ್ದೇ ಅಲ್ಲ. ಈ ಹಳೆಯ ವಾಹನಗಳ ಪೆಟ್ರೋಲ್ ಪೈಪುಗಳು, ಲಬ್ಬರ್ ಸೀಲ್ಗಳು, ಪ್ಲಾಸ್ಟಿಕ್ ಕಂಪೋನೆಂಟ್ಗಳು ಈ 20% ಎಥನಾಲ್ನ ಸ್ಟ್ರಾಂಗ್ ಕೆಮಿಕಲ್ ರಿಯಾಕ್ಷನ್ ಅನ್ನು ತಡೆಯುವ ಶಕ್ತಿ ಹೊಂದಿಲ್ಲ. ಇದರಿಂದ ರಬ್ಬರ್ ಪೈಪುಗಳು ಕರಗಿ ಹೋಗುತ್ತವೆ. ಇಂಜಿನ್ನ ಆಯಸ್ಸು ಅರ್ಧಕ್ಕರ್ಧ ಕಡಿಮೆಯಾಗುತ್ತದೆ. ಇನ್ನೊಂದು ದೊಡ್ಡ ಮೋಸ ಏನೆಂದ್ರೆ ಮೈಲೇಜ್ ಕಡಿತ. ಪ್ಯೂರ್ ಪೆಟ್ರೋಲ್ ನೀಡುವ ಶಕ್ತಿ ಎಥನಾಲ್ಗೆ ಇರುವುದಿಲ್ಲ. ಎಥನಾಲ್ನ ಕ್ಯಾಲೋಫೆರಿಕ್ ವ್ಯಾಲ್ಯೂ ಪೆಟ್ರೋಲ್ಗಿಂತ ಸುಮಾರು 30% ಕಡಿಮೆ ಇದೆ. ಅಂದರೆ ನೀವು 1 ಲೀಟರ್ E20 ಪೆಟ್ರೋಲ್ ಹಾಕಿಸಿದರೆ ನಿಮ್ಮ ವಾಹನದ ಮೈಲೇಜ್ ಕನಿಷ್ಠ 6%ರಿಂದ 10% ಗ್ಯಾರಂಟಿ ಡ್ರಾಪ್ ಆಗುತ್ತೆ. ಯೋಚನೆ ಮಾಡಿ, ನಾವು 100 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಅದರಲ್ಲಿ 20% ಕಡಿಮೆ ಶಕ್ತಿಯ ಇಂಧನ ಇದೆ, ಮೈಲೇಜ್ ಕೂಡ ಕಡಿಮೆ ಬರ್ತಾ ಇದೆ. ಜೊತೆಗೆ ನಮ್ಮ ಗಾಡಿಯ ಇಂಜಿನ್ ಕೂಡ ರಿಪೇರಿಗೆ ಬರ್ತಾ ಇದೆ. ಮೆಕ್ಯಾನಿಕ್ ಹತ್ರ ಹೋದ್ರೆ ಸಾವಿರಾರು ರೂಪಾಯಿ ಬಿಲ್ ಆಗ್ತಾ ಇದೆ. ಕಂಪನಿಯವರು ನೀವು ಕಳಪೆ ಇಂಧನ ಬಳಸ್ತಿದ್ದೀರಾ, ವ್ಯಾರಂಟಿ ಕವರ್ ಆಗಲ್ಲ ಅಂತ ಕೈ ತೊಳೆದುಕೊಳ್ತಾರೆ. ಹಾಗಾದ್ರೆ ಈ ನಷ್ಟವನ್ನು ಯಾರು ಭರಿಸಬೇಕು? ಸಾಮಾನ್ಯ ಜನತಾನೇ. ಈ ಪ್ರಶ್ನೆಗೆ ಸರ್ಕಾರದ ಬಳಿ ಉತ್ತರವಿಲ್ಲ. ಪರಿಸರ ನಾಶದ ವಾಸ್ತವ. ಸರಿ, ಇಷ್ಟೆಲ್ಲ ಕಷ್ಟ ಅನುಭವಿಸಿ ನಾವು ಪೆಟ್ರೋಲ್ ಬಳಸಿದರೂ ಇದರಿಂದ ಪರಿಸರವಾದರೂ ಉಳಿಯುತ್ತಾ? ಸರ್ಕಾರ ಹೇಳುವುದು ಎಥನಾಲ್ ಬಳಸುವುದರಿಂದ ಕಾರ್ಬನ್ ಎಮಿಷನ್ ಕಡಿಮೆಯಾಗುತ್ತೆ, ಇದು ಗ್ರೀನ್ ಫ್ಯೂಯಲ್ ಅಂತ. ಆದ್ರೆ ನಾಣ್ಯದ ಇನ್ನೊಂದು ಮುಖ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಭಾರತದಲ್ಲಿ ಉತ್ಪಾದನೆಯಾಗುವ ಬಹುಪಾಲು ಎಥನಾಲ್ ಬರುವುದು ಕಬ್ಬಿನಿಂದ. ನಿಮಗೆ ಗೊತ್ತಿರಲಿ, ಕಬ್ಬು ಬೆಳೆಯಲು ವಿಪರೀತ ನೀರು ಬೇಕು. ಕೃಷಿ ತಜ್ಞರ ವರದಿಗಳ ಪ್ರಕಾರ ಕೇವಲ 1 ಲೀಟರ್ ಎಥನಾಲ್ ಉತ್ಪಾದನೆ ಮಾಡಲು ಕಬ್ಬು ಬೆಳೆಯುವ ಹಂತದಿಂದ ಫ್ಯಾಕ್ಟರಿ ಹಂತದವರೆಗೆ ಅಂದಾಜು 2500ದಿಂದ 3000 ಲೀಟರ್ ಶುದ್ಧ ನೀರಿನ ಅವಶ್ಯಕತೆ ಇದೆ. ಒಂದೆಡೆ ನಮ್ಮ ಕರ್ನಾಟಕ, ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಕುಡಿಯಲು ನೀರಿಲ್ಲ. ಅಂತರ್ಜಲ ಪಾತಾಳಕ್ಕೆ ಕುಸಿದಿದೆ. ಬೋರ್ವೆಲ್ಗಳು 1500
ಗಾಡಿ ಕೊರೆದರೂ ನೀರು ಸಿಗ್ತಾ ಇಲ್ಲ. ಇಂತಹ ಭೀಕರ ಬರಗಾಲದ ಪರಿಸ್ಥಿತಿಯಲ್ಲಿ ಕಾರು ಬೈಕುಗಳಿಗೆ ಇಂಧನ ತುಂಬಿಸಲು ಸಾವಿರಾರು ಕೋಟಿ ಲೀಟರ್ ನೀರನ್ನು ಕಬ್ಬು ಬೆಳೆಯಲು ಸುರಿಯುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಪರಿಸರ ರಕ್ಷಣೆಯೋ ಅಥವಾ ಪರಿಸರ ಭಕ್ಷಕವೋ? ಇನ್ನೂ ಹೆಚ್ಚು ಎಥನಾಲ್ ಬೇಕು ಅಂತ ರೈತರು ಆಹಾರ ಬೆಳೆಗಳನ್ನ ಬಿಟ್ಟು ಬರೀ ಕಬ್ಬು ಅಥವಾ ಮೆಕ್ಕೆಜೋಳ ಬೆಳೆಯಲು ಶುರು ಮಾಡಿದರೆ ಮುಂದೊಂದು ದಿನ ಆಹಾರ ಭದ್ರತೆಗೆ ದೊಡ್ಡ ಪೆಟ್ಟು ಬೀಳುತ್ತದೆ. ಅಮೆರಿಕದಲ್ಲಿ ಕಾರ್ನ್ ಅಂದ್ರೆ ಮೆಕ್ಕೆಜೋಳ ಇಂದ ಎಥನಾಲ್ ಮಾಡಿದಾಗ ಅಲ್ಲಿನ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿತ್ತು. ಲ್ಯಾಂಡ್ ಯೂಸ್ ಚೇಂಜ್ ರಿಪೋರ್ಟ್ಗಳ ಪ್ರಕಾರ ಎಥನಾಲ್ ಉತ್ಪಾದನೆಗೆ ಅರಣ್ಯಗಳನ್ನ ನಾಶ ಮಾಡಿ ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡುತ್ತಿರುವುದರಿಂದ ಪೆಟ್ರೋಲ್ಗಿಂತಲೂ ಹೆಚ್ಚು ಹಸಿರು ಮನೆ ಅನಿಲ ಬಿಡುಗಡೆಯಾಗುತ್ತಿದೆ ಎಂದು ಯುರೋಪ್ನ ಅನೇಕ ಸಂಶೋಧನೆಗಳು ಸಾಬೀತು ಮಾಡಿದೆ. ಅಂದರೆ ಎಕ್ಸಾಸ್ಟ್ ಪೈಪ್ ನಿಂದ ಬರುವ ಹೊಗೆ ಕಡಿಮೆ ಆಗಬಹುದು, ಆದರೆ ಆ ಎಥನಾಲ್ ತಯಾರಿಸುವ ಪ್ರಕ್ರಿಯೆಯಲ್ಲಿ ಆಗುತ್ತಿರುವ ಕಾರ್ಬನ್ ಎಮಿಷನ್ ಮತ್ತು ನೀರಿನ ನಾಶ ಊಹಾತೀತ. ಇದು ಎಂತಹ ಗ್ರೀನ್ ಫ್ಯೂಯಲ್ ರೀ ಇದು? ಗಡ್ಕರಿ ಕುಟುಂಬದ ಭರ್ಜರಿ ಆದಾಯ ಮತ್ತು ಹಿತಾಸಕ್ತಿ ಸಂಘರ್ಷ. ಈಗ ಅತಿ ಮುಖ್ಯವಾದ ಮತ್ತು ವಿವಾದಾತ್ಮಕ ವಿಷಯಕ್ಕೆ ಬರೋಣ. ಯಾಕೆ ಸರ್ಕಾರ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ E20 ಪೆಟ್ರೋಲ್ ಅನ್ನ ರೊಚ್ಚಿಗೆದ್ದು ಜಾರಿ ಮಾಡುತ್ತಿದೆ? ಇದರ ಹಿಂದೆ ಮಹಾರಾಷ್ಟ್ರದ ಬೃಹತ್ ಸಕ್ಕರೆ ಲಾಬಿ ಮತ್ತು ದೊಡ್ಡ ರಾಜಕೀಯ ನಾಯಕರ ಆರ್ಥಿಕ ಹಿತಾಸಕ್ತಿ ಅಡಗಿದೆ ಎಂಬ ಗಂಭೀರ ಆರೋಪಗಳಿವೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಎಥನಾಲ್ ಬಳಕೆಯ ಅತಿ ದೊಡ್ಡ ಪ್ರವರ್ತಕರು. ಅವರು ಎಲ್ಲಿ ಹೋದ್ರೂ ಎಥನಾಲ್ ಬಳಸಿ ಪೆಟ್ರೋಲ್ ಬ್ಯಾನ್ ಮಾಡ್ತೀವಿ, ಎಥನಾಲ್ ಎಕಾನಮಿ ತರ್ತೀವಿ ಅಂತ ಭಾಷಣ ಮಾಡ್ತಾರೆ. ದೇಶದ ಫ್ಯೂಯಲ್ ಇಂಪೋರ್ಟ್ ಬಿಲ್ ಕಡಿಮೆ ಮಾಡುವುದು ಅವರ ವಾದ. ಆದ್ರೆ ಇದರ ಹಿಂದಿರುವ ಇನ್ನೊಂದು ಆಯಾಮವನ್ನ ನಾವು ನೋಡಲೇಬೇಕು. ನಿತಿನ್ ಗಡ್ಕರಿ ಅವರು ಪೂರ್ತಿ ಗ್ರೂಪ್ ಎಂಬ ಬೃಹತ್ ಸಮೂಹದ ಸಂಸ್ಥಾಪಕರು. ಈ ಕಂಪನಿಯು ಮಹಾರಾಷ್ಟ್ರದಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳನ್ನು ಮತ್ತು ದೊಡ್ಡ ಮಟ್ಟದ ಎಥನಾಲ್ ಉತ್ಪಾದನಾ ಘಟಕಗಳನ್ನು ಹೊಂದಿದೆ. ಗಡ್ಕರಿ ಅವರ ಕುಟುಂಬಸ್ಥರು ಮತ್ತು ಆಪ್ತರು ಈ ವ್ಯವಹಾರಗಳಲ್ಲಿ ನೇರವಾಗಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಹಿತಾಸಕ್ತಿ ಸಂಘರ್ಷ ಅಥವಾ ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತದೆ. ದೇಶದ ಪಾಲಿಸಿ ಮೇಕರ್ ಆಗಿರುವ ಒಬ್ಬ ಪ್ರಭಾವಿ ಕ್ಯಾಬಿನೆಟ್ ಸಚಿವರು ಯಾವ ವಸ್ತುವನ್ನು ಕಡ್ಡಾಯಗೊಳಿಸುತ್ತಿದ್ದಾರೋ ಅದೇ ವಸ್ತುವಿನ ಉತ್ಪಾದನೆಯಲ್ಲಿ ಅವರ ಕುಟುಂಬದ ಕಂಪನಿಗಳು ಮುಂಚೂಣಿಯಲ್ಲಿವೆ. 2014ರಲ್ಲಿ ಎಥನಾಲ್ ಬ್ಲೆಂಡಿಂಗ್ ಕೇವಲ 1.5% ಇತ್ತು. ಇಂದು ಅದು 20% ತಲುಪಿದೆ. ಮುಂದೆ 100% ಫ್ಲೆಕ್ಸ್ ಫ್ಯೂಯಲ್ ತರುವ ಗುರಿ ಇದೆ. ಸರ್ಕಾರ ತೈಲ ಕಂಪನಿಗಳಿಗೆ, ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಮುಂತಾದವುಗಳಿಗೆ ಕಡ್ಡಾಯವಾಗಿ ಎಥನಾಲ್ ಖರೀದಿಸುವಂತೆ ಟಾರ್ಗೆಟ್ ಫಿಕ್ಸ್ ಮಾಡಿದೆ. ಇದರ ನೇರ ಲಾಭ ಯಾರಿಗೆ? ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ. ಅಂದರೆ ಗ್ಯಾರಂಟಿ ಮಾರ್ಕೆಟ್, ಗ್ಯಾರಂಟಿ ಲಾಭ. ಪೆಟ್ರೋಲ್ ಬೆಲೆ 100 ರೂಪಾಯಿ ಇದ್ದರೆ ಅದರಲ್ಲಿ ಎಥನಾಲ್ ಉತ್ಪಾದಕರಿಗೆ ಲೀಟರ್ಗೆ ಸರಿಸುಮಾರು 65 ರಿಂದ 70 ರೂಪಾಯಿ ಫಿಕ್ಸ್ಡ್ ರೇಟ್ ಸಿಗುತ್ತೆ. ಕೋಟ್ಯಾಂತರ ಲೀಟರ್ ಎಥನಾಲ್ ಮಾರಾಟದಿಂದ ಸಾವಿರಾರು ಕೋಟಿ ರೂಪಾಯಿಗಳ ಬಿಸ್ನೆಸ್ ನಡೆಯುತ್ತಿದೆ. ಕಬ್ಬು ಬೆಳೆಯುವ ರೈತರಿಗೆ ಒಂದಷ್ಟು ಲಾಭ ಆಗುತ್ತೆ ಅನ್ನೋದು ನಿಜವಾದರೂ ಸಿಂಹಪಾಲು ಲಾಭ ಹೋಗುತ್ತಿರುವುದು ಈ ಬೃಹತ್ ಫ್ಯಾಕ್ಟರಿಗಳ ಮಾಲೀಕರಿಗೆ ಮತ್ತು ರಾಜಕಾರಣಿಗಳಿಗೆ. ವಾಹನ ಸವಾರರು ತಮ್ಮ ಎಂಜಿನ್ ಹಾಳು ಮಾಡಿಕೊಂಡು ಈ ಸಕ್ಕರೆ ಲಾಬಿಯ ಜೇಬು ತುಂಬಿಸುತ್ತಿದ್ದಾರಾ? ಇದು ಡೆವಲಪ್ಮೆಂಟ್ ಹೆಸರಲ್ಲಿ ನಡೆಯುತ್ತಿರುವ ಲೀಗಲ್ ಎಕ್ಸ್ಟ್ರಾಕ್ಷನ್ ಅಲ್ವಾ ಅಂತ ಆಟೋಮೊಬೈಲ್ ತಜ್ಞರು ಮತ್ತು RTI ಕಾರ್ಯಕರ್ತರು ಪ್ರಶ್ನಿಸುತ್ತಿದ್ದಾರೆ. ಪರ್ಯಾಯವೇ ಇಲ್ಲದ ಅನ್ಯಾಯದ ವ್ಯವಸ್ಥೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೆ ನಾವು E20 ಪೆಟ್ರೋಲ್ ಹಾಕಿಸೋದೇ ಬೇಡ, ನಾರ್ಮಲ್ ಪೆಟ್ರೋಲ್ E0 ಎಥನಾಲ್ ಹಾಕಿಸೋಣ ಅಂತ ನೀವು ಅಂದುಕೊಂಡರೆ ಅಲ್ಲಿಯೇ ಟ್ವಿಸ್ಟ್ ಇರೋದು. ನಮಗೆ ಬೇರೆ ಯಾವುದೇ ಆಪ್ಷನ್ ಅಥವಾ ಪರ್ಯಾಯವನ್ನೇ ಸರ್ಕಾರ ಕೊಟ್ಟಿಲ್ಲ. ನೀವು ಯಾವುದೇ ಪೆಟ್ರೋಲ್ ಬಂಕಿಗೆ ಹೋಗಿ, ಅಲ್ಲಿ E20 ಬಿಟ್ಟು ಬೇರೆ ಪೆಟ್ರೋಲ್ ಸಿಗುವುದೇ ಇಲ್ಲ. ಮುಂಚೆ ಸ್ಪೀಡ್ ಅಥವಾ ಪವರ್ ಅಂತ ಪ್ರೀಮಿಯಂ ಪೆಟ್ರೋಲ್ ಸಿಗ್ತಾ ಇತ್ತು, ಅದರಲ್ಲಿ ಎಥನಾಲ್ ಇರಲಿಲ್ಲ. ಆದ್ರೆ ಈಗ ಆ ಪ್ರೀಮಿಯಂ ಪೆಟ್ರೋಲ್ನಲ್ಲೂ ಎಥನಾಲ್ ಮಿಕ್ಸ್ ಮಾಡುತ್ತಿದ್ದಾರೆ. ಅಂದರೆ ನೀವು ಹೆಚ್ಚು ದುಡ್ಡು ಕೊಟ್ಟು ಪ್ರೀಮಿಯಂ ಪೆಟ್ರೋಲ್ ಹಾಕಿಸಿದರೂ ಎಥನಾಲ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಎಂತಹ ಪ್ರಜಾಪ್ರಭುತ್ವರಿ? ನಾನು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರು ತೆಗೆದುಕೊಂಡಿದ್ದೇನೆ. ನನ್ನ ಕಾರಿನ ಮ್ಯಾನ್ವಲ್ ನಲ್ಲಿ ಸ್ಪಷ್ಟವಾಗಿ ಯೂಸ್ ಓನ್ಲಿ E10 ಆರ್ E0 ಪೆಟ್ರೋಲ್ ಅಂದ್ರೆ ಕೇವಲ 10% ಎಥನಾಲ್ ಅಥವಾ ಶುದ್ಧ ಪೆಟ್ರೋಲ್ ಬಳಸಿ ಅಂತ ಬರ್ದಿದೆ. ಆದ್ರೆ ಮಾರ್ಕೆಟ್ ನಲ್ಲಿ ಆ ಪೆಟ್ರೋಲ್ ಸಿಗುತ್ತಲೇ ಇಲ್ಲ. ಬಲವಂತವಾಗಿ ನನ್ನ ಕಾರಿಗೆ E20 ಹಾಕಿ ಎಂಜಿನ್ ಸೀಸ್ ಆದಾಗ ಅದರ ರಿಪೇರಿಗೆ 50,000 ರೂಪಾಯಿ ನಾನೇ ಕಟ್ಟಬೇಕು. ಸರ್ಕಾರ ನನ್ನ ವಾಹನಕ್ಕೆ ಹೊಂದುವ ಇಂಧನ ಒದಗಿಸುವ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದೆ. ನೀವು E20 ತಂದ್ರೆ ತನ್ನಿ, ಹೊಸ ಕಾರುಗಳಿಗೆ ಅದು ಓಕೆ. ಆದ್ರೆ ಹಳೆಯ ವಾಹನಗಳ ಮಾಲೀಕರಿಗೆ E0 ಶುದ್ಧ ಪೆಟ್ರೋಲ್ ನೀಡುವ ಕನಿಷ್ಠ ಸೌಜನ್ಯ, ಕನಿಷ್ಠ ಆಯ್ಕೆ ಬೇಡವಾ?
ಒಂದು ಪ್ರತ್ಯೇಕ ನೋಸಲಿಟ್ಟು E0 ಪೆಟ್ರೋಲ್ ಮಾರಾಟ ಮಾಡಲು ತೈಲ ಕಂಪನಿಗಳಿಗೆ ಸರ್ಕಾರ ಯಾಕೆ ಆದೇಶಿಸುತ್ತಿಲ್ಲ? ಇದರ ಜೊತೆಗೆ ಇನ್ನೊಂದು ದೊಡ್ಡ ಮೋಸ ಅಂದರೆ ಪೆಟ್ರೋಲ್ ಮೇಲೆ ಸರ್ಕಾರ ವಿಧಿಸುವ ಟ್ಯಾಕ್ಸ್. ಎಥನಾಲ್ ಅನ್ನೋದು ಪೆಟ್ರೋಲ್ ಅಲ್ಲ, ಅದರ ಮೇಲೆ ಕೃಷಿ ಉತ್ಪನ್ನದ ತೆರಿಗೆ ಇರಬೇಕು. ಆದ್ರೆ ನಾವು 20% ಎಥನಾಲ್ಗೂ ಸೇರಿಸಿ 100% ಪೆಟ್ರೋಲ್ನಷ್ಟು ಹೈ ಟ್ಯಾಕ್ಸ್ ಕಟ್ಟುತ್ತಿದ್ದೇವೆ. ಇದು ಗ್ರಾಹಕರಿಗೆ ಮಾಡುತ್ತಿರುವ ಹಗಲು ದರೋಡೆಯಲ್ಲದೆ ಮತ್ತೇನು? ಕೊನೆಯದಾಗಿ ಈ E20 ಪೆಟ್ರೋಲ್ ಅನ್ನೋದು ಮೇಲ್ನೋಟಕ್ಕೆ ದೇಶ ಪ್ರೇಮ, ಪರಿಸರ ಪ್ರೇಮದ ಮುಖವಾಡ ಹಾಕಿಕೊಂಡಿದೆ. ಆದ್ರೆ ಆಳವಾಗಿ ಅಧ್ಯಯನ ಮಾಡಿದಾಗ ಇದೊಂದು ಬೃಹತ್ ಸ್ಕ್ಯಾಮ್. ಪರಿಸರದ ರಕ್ಷಣೆಗಾಗಿ ನಾವು ಪಳೆಯುಳಿಕೆ ಇಂಧನಗಳಿಂದ ದೂರ ಹೋಗಬೇಕು ನಿಜ. ಎಲೆಕ್ಟ್ರಿಕಲ್ ವಾಹನಗಳು, ಹೈಡ್ರೋಜನ್ ತಂತ್ರಜ್ಞಾನಗಳು ಭವಿಷ್ಯ. ಆದ್ರೆ ಅದಕ್ಕಾಗಿ ಮಧ್ಯಂತರ ಪರಿಹಾರವಾಗಿ ಅಮೂಲ್ಯವಾದ ನೀರನ್ನು ಹೀರಿ ಕೃಷಿ ಭೂಮಿಯನ್ನು ನಾಶ ಮಾಡಿ ನಮ್ಮ ವಾಹನಗಳ ಇಂಜಿನ್ ಅನ್ನ ನಾವೇ ಹಾಳು ಮಾಡಿಕೊಳ್ಳುವುದು ಯಾವ ನ್ಯಾಯ? ಪಾಲಿಸಿ ಮೇಕರ್ಗಳು ತಮ್ಮ ಸ್ವಂತ ಫ್ಯಾಕ್ಟರಿಗಳ ಲಾಭಕ್ಕಾಗಿ ಕೋಟ್ಯಾಂತರ ಜನರ ಮೇಲೆ ಈ ಕಳಪೆ ಇಂಧನವನ್ನ ಹೇರುತ್ತಿರುವುದು ಪ್ರಜಾಪ್ರಭುತ್ವದ ಅಣಕ. ಯುವ ಜನರಾದ ನಾವು ಇದರ ಬಗ್ಗೆ ಧ್ವನಿ ಎತ್ತಬೇಕು. ನಮ್ಮ ಆಯ್ಕೆ ಬೇಕು. ನಮ್ಮ ಹಳೆಯ ವಾಹನಗಳಿಗೆ ಶುದ್ಧ ಪೆಟ್ರೋಲ್ ಒದಗಿಸುವುದು ಸರ್ಕಾರದ ಕರ್ತವ್ಯ. ನೀವು ಮುಂದಿನ ಬಾರಿ ಪೆಟ್ರೋಲ್ ಬಂಕಿಗೆ ಹೋದಾಗ ಅಲ್ಲಿನ ಸಿಬ್ಬಂದಿಯನ್ನ, ಮ್ಯಾನೇಜರ್ ಅನ್ನ ಪ್ರಶ್ನಿಸಿ, ನಮಗೆ E0 ಪೆಟ್ರೋಲ್ ಯಾಕೆ ಕೊಡ್ತಾ ಇಲ್ಲ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಸಂಬಂಧಪಟ್ಟ ಸಚಿವರಿಗೆ ಟ್ಯಾಗ್ ಮಾಡಿ ಪ್ರಶ್ನೆ ಕೇಳಿ. ನಮ್ಮ ಹಕ್ಕುಗಳನ್ನು ನಾವು ಕೇಳದಿದ್ದರೆ ಈ ವ್ಯವಸ್ಥೆ ನಮ್ಮನ್ನು ಹೀಗೆಯೇ ಶೋಷಣೆ ಮಾಡುತ್ತಲೇ ಇರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಮತ್ತು ಈ ವಾಸ್ತವ ಎಲ್ಲರಿಗೂ ತಲುಪಬೇಕು ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋವನ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಬಿಸಿ ಬಿಸಿ ಸತ್ಯದೊಂದಿಗೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ.